ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮ್ಮ ಪೂರ್ವಜರು ರಕ್ಷಿಸಿಕೊಂಡು ಪೂಜಿಸ್ಕೊಂಡು ಬಂದಿರುವಂತಹ ಪುರಾತನ ಕಾಲದ ಈ ಶ್ರೀಚಕ್ರಕ್ಕೆ ನಮ್ಮ ಊರಿನ ಇತಿಹಾಸದಲ್ಲಿ ಬಹಳ ದೊಡ್ಡ ಮಹತ್ವ ಇದೆಯಮ್ಮ. ಹಾಗಾಗಿ ಈ ವಿಶೇಷವಾದಂತಹ ಪೂಜೆ ಏರ್ಪಾಡಾಗಿರುತ್ತೆ. ತಾವು ಕೂಡ ಈ ಪೂಜೆಯಲ್ಲಿ ಭಾಗವಹಿಸಿದರೆ ಒಳ್ಳೇದಾಗತ್ತಮ್ಮ. ಆ ಶ್ರೀಚಕ್ರ ನಮ್ಮ ಕೈಗೆ ಸಿಕ್ಕರೆ ಈ ಬ್ರಹ್ಮಾಂಡದ ಶಕ್ತಿಯ ಮೇಲೆ ನಮ್ಮ ಹಿಡಿತ ಸಾಧಿಸೋದಕ್ಕೆ ನಾವು ಇನ್ನೊಂದು ದೊಡ್ಡ ಹೆಜ್ಜೆ ಇಟ್ಟಂತೆ. ಆ ಚಕ್ರದ ಶಕ್ತಿಯಿಂದ ನಾವು ಯಾರನ್ನ ಬೇಕಾದರೂ ಸೋಲಿಸಬಹುದು. ಶ್ರೀಚಕ್ರ, ಅದಕ್ಕೋಸ್ಕರನೇ ಅಲ್ವಾ ನಾನು ಇಲ್ಲಿವರೆಗೂ ಬಂದಿದ್ದು. ಇವತ್ತಿನ ಪೂಜೆ ನೆಪದಲ್ಲಿ ಅದು ಎಲ್ಲಿದೆ, ಅದರ ರಕ್ಷಣೆ ಹೇಗಿದೆ ಅಂತ ನೋಡ್ಕೊಂಡ್ರೆ ನಾಳೆ ಅದನ್ನ ವಶಪಡಿಸ್ಕೊಳ್ಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಏನು ಯೋಚನೆ ಮಾಡ್ತಾ ಇದ್ದೀರಿಮ್ಮ? ನನ್ನ ಅದೃಷ್ಟ ಎಂಥದ್ದು ಅಂತ ಯೋಚನೆ ಮಾಡ್ತಾ ಇದ್ದೆ ವಿಶ್ವನಾಥ್ ಅವರೇ. ನೋಡಿ, ಶಿವರಾತ್ರಿ ಹಬ್ಬದ ದಿವಸ ನಾನು ಇಲ್ಲಿಗೆ ಬರಬೇಕು. ಶ್ರೀಚಕ್ರಕ್ಕೆ ನಡೆಯುವಂಥ ವಿಶೇಷವಾದ ಪೂಜೆಯಲ್ಲಿ ನಾನು ಪಾಲ್ಗೊಳ್ಬೇಕು. ಆ ಪೂಜಾ ಫಲದ ಪುಣ್ಯ ನನಗೂ ಪ್ರಾಪ್ತಿಯಾಗಬೇಕು ಅನ್ನೋದು ಅಮ್ಮನವ್ರ ಇಚ್ಛೆ ಆಗಿತ್ತು ಅನ್ಸುತ್ತೆ. ನನ್ನನ್ನು ಇಲ್ಲಿಗೆ ಕರೆಸ್ಕೊಂಡಿದ್ದಾರೆ. ಸತ್ಯವಾದ ಮಾತನಾಡಿದ್ರಿ ನೀವು. ಅಮ್ಮನವ್ರ ಪೂಜೆಯಲ್ಲಿ ಭಾಗಿಯಾಗೋದು ನನ್ನ ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬನ್ನಿ ಹೋಗೋಣ. ಬನ್ನಿಮ್ಮ. ಯಾಕೆ? ನಿಮಿಷ ರೀ. ಏಯ್, ಏನ್ ಮಾಡ್ತಾ ಇದೀಯಾ? ನಾನೇನ್ ಮಾಡ್ಲಿ, ಇರಿಯೋ ನಿಮಿಷ. ಗೌರಮ್ಮ, ಆ ಹುಡುಗಿಗೆ ಆ ಗಂಡನ ಮೇಲೆ ಎಷ್ಟೊಂದು ಪ್ರೀತಿ ನೋಡು. ಅವ್ರ ಗಂಡನ್ ಕೂದಲು ಕೆದ್ರಿದ್ರು ಸಹಿಸೋದಿಲ್ಲ. ಆ ಬೀಳ್ತಿದ್ದ ಗಂಡನ ಬೀಳ್ತಿದ್ದ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಲು. ಅದು ನೀವು ಬೀಳಕ್ ಹೋದ್ರಲ್ಲ, ಅದಕ್ಕೆ ಇಟ್ಕೊಂಡೆ. ಓಕೆ ದುರ್ಗಾ, ಗೊತ್ತಾಯ್ತು. ಈ ಜರ್ನಿ ಇಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಗೊತ್ತಿದ್ದಿದ್ರೆ ನಾನೇ ಕಾರ್ ಪಂಚರ್ ಆಗೋ ಪ್ಲಾನ್ ಮಾಡ್ಬಿಡ್ತಾ ಇದ್ದೆ. ಏನಂದ್ರಿ? ಏನಿಲ್ಲ, ನಾನು ಬೀಳಕ್ಕಾದ್ನಲ್ಲ, ನೀನು ಹಿಡ್ಕೊಂಡಿಲ್ಲ, ಅದಕ್ಕೆ ಥ್ಯಾಂಕ್ಸ್ ಅಂತ ಆಯ್ತು. ಅಷ್ಟ್ ಚಿಕ್ಕದಾಗಿ ಹೇಳ್ದಂಗೆ ಅನ್ಸ್ಲಿಲ್ವಲ್ಲ? ಅದನ್ನೇ ಹೇಳಿದ್ದು ದುರ್ಗಾ. ಇಷ್ಟೊತ್ತು ಬಾಯಿಂದ ಮಾತೇ ಉದುರ್ತಾ ಇರಲಿಲ್ಲ, ಇವಾಗ ಪಟ್ಪಟ ಅಂತ ಮಾತಾಡ್ತಾ ಇದ್ದಾರೆ. ಅಂದರೆ ಮೇಡಮ್ದು ಮೂಡು ಸರಿಯಾಗಿದೆ ಅಂತ ಅರ್ಥ. ವೆರಿ ಗುಡ್. ಏನಪ್ಪ, ಮೊದಲೇ ರೆಡಿಯಾಗಿ ನಿಂತ್ಬಿಟ್ಟಿದ್ದೀರಾ? ಹೂನಮ್ಮ, ಯಾಕೋ ದುರ್ಗಾಪುರಕ್ಕೆ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ. ಅಪ್ಪ, ನಾವು ಹೊರಡೋಣ ಬನ್ನಿ. ಹಿತಾ, ನೀನ್ ಯಾಕೆ ನಮ್ಮ ಕಾರಲ್ಲಿ ಬರಬಾರ್ದು? ನಾವಿಬ್ರು ಹರಟೆ ಹೊಡಿತಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನಮ್ಮ ಕಾರಲ್ಲಿ ಐಸ್ ಕ್ರೀಮು, ಚಾಕ್ಲೇಟು ಎಲ್ಲ ಇದೆ. ಅಪ್ಪ, ನಾನು ಶಾನ್ವಿ ಅತ್ತೆ ಕಾರಲ್ಲಿ ಹೋಗ್ತೀನಿ, ಓಕೆನಾ? ಅಣ್ಣ, ನಿನ್ ಕಾರಲ್ಲಿ ಜಾಗ ಇದೆ ಅಲ್ವಾ? ದುರ್ಗಾ ಅತ್ಕೆನೂ ನಿನ್ ಜೊತೆನೆ ಬರ್ತಾರೆ. ನೀವಿಬ್ರು ಆರಾಮಾಗಿ ಬನ್ನಿ. ಶಾನ್ವಿ, ಅದು ದಂಡನ್ ಅಪ್ಪ, ಬನ್ನಿ ನಡೆಯೋಣ, ಹೋಗೋಣ. ಮಣಿ ಹೇಳ್ಕೊಟ್ಟ ಐಡಿಯಾಗಳಲ್ಲಿ ಯಾವ್ದಾದ್ರು ಒಂದನ್ನು ಟ್ರೈ ಮಾಡ್ಲಾ? ಬೇಡಪ್ಪ, ಹಾಳಾಗಿರೋ ಮೂಡು ಇನ್ನೂ ಹಾಳಾದ್ರೆ. ಬೆಳಗ್ಗೆ ತಪ್ಕೊಂಡಕ್ಕೆ ಒಂದ್ ಸಾರಿ ಕೇಳಕ್ಕೆ ಎಷ್ಟು ಸೊಕ್ಕೆ ಅವ್ರಿಗೆ. ತಪ್ಪೆಲ್ಲ ಇವರೇ ಮಾಡಿ ನನಗ್ ಬೈತಾರೆ. ತಾವೇ ಮಾಡಿದ್ ಸರಿ ಅಂತ. ಇವರಿಬ್ರು ಮಧ್ಯೆ ಇರೋ ಸೈಲೆನ್ಸ್ ನ ನೋಡ್ತಿದ್ರೆ ದುರ್ಗಾಪುರದವರೆಗೂ ಹೀಗೆ ಇರ್ತಾರೆ ಅಂತ ಅನ್ಸತ್ತೆ, ಮೌನಿ ಬಾಬಾಗಳ ತರ. ನಾನೇ ಏನಾದ್ರೂ ಮಾಡ್ಬೇಕಪ್ಪ. ಇನ್ನೂ ಸೈಲೆಂಟ್ ಆಗಿರೋದು ಸರಿಯಲ್ಲ, ನಾನೇ ಮಾತಾಡಿಸ್ತೀನಿ. ಎಸ್.
ದುರ್ಗ, ವೆದರ್ ತುಂಬ ಚೆನ್ನಾಗಿದೆ ಅಲ್ವಾ? ದಾರಿ ಕೂಡ ಅಷ್ಟೊಂದೇನು ಟ್ರಾಫಿಕ್ ಇಲ್ಲ, ಬೆಂಗಳೂರು ಥರ. ಇದೇನಪ್ಪ ಒಂದೊಂದೇ ಅಕ್ಷರದ ಉತ್ತರ? ದುರ್ಗ, ಒಳ್ಳೆ ಗ್ರೀನರಿ ಇದೆ ಅಲ್ವಾ? ಹೌದು. ಪರವಾಗಿಲ್ಲ, 1ರಿಂದ 2 ಅಕ್ಷರಕ್ಕೆ ಬಂತು. ಶರತ್, ಕೀಪ್ ಇಟ್ ಅಪ್, ಯು ಆರ್ ಡೂಯಿಂಗ್ ಗುಡ್. ದುರ್ಗ, ಇಲ್ಲೇ ಹತ್ರ ಯಾವುದೋ ಒಂದು ಒಳ್ಳೆ ಫೇಮಸ್ ಹೋಟ್ಲ್ ಇದೆ ಅನ್ಸುತ್ತಲ್ವಾ? ಇಲ್ಲ ನಿಮ್ಗೇನಾದ್ರು ಹಸಿವಾಗ್ತಾ ಇದೆಯಾ? ಇಲ್ಲ. ಚೋ ದೇವ್ರೆ, ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ. ಅಲ್ಲ ದುರ್ಗಾ, ಪಾಪ ಶರತ್ ಅಷ್ಟೊಂದು ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ನೀನ್ ಬರೀ ಹ್ಞೂ ಹ್ಞೂ ಅಲ್ಲಿ ಮುಗಿಸ್ತಿದ್ಯಲ್ಲ. ಯಾಕೋ ವರ್ಕೌಟ್ ಆಗ್ತಾ ಇಲ್ಲ, ಏನ್ ಮಾಡ್ಲಿ? ಹಾಡಾಕಿದ್ರೆ ಒಳ್ಳೆ ಮೂಡು. ಎಸ್. ಓಹ್ ಶಿಟ್, ಪಂಚರ್ ಆಗಿ ಹೋಗಿದೆಯಲ್ಲ? ಇನ್ನೊಂದು ಟೈರ್ ಇಲ್ವಾ? ಇಲ್ಲ ದುರ್ಗ, ಸ್ಟೆಪ್ನಲ್ಲಿ ಏನೋ ಪ್ರಾಬ್ಲಮ್ ಇತ್ತು, ರಿಪೇರಿ ಮಾಡಿಸಿ ಅಂತ ನೆನ್ನೆ ಇನ್ನೂ ಹೇಳಿದ್ದೆ. ಸರಿ ಹೋಯ್ತು. ಶಾನ್ವಿ ಅವ್ರ ಕಾರು ಮುಂದೆ ಹೋಯ್ತಾ ಅಂತ. ಏನು ಮಾಡೋದೀಗ? ಛೇ, ನೆಟ್ವರ್ಕು ಇಲ್ವಲ್ಲ. ನಮ್ಮವ್ರು ಬೇರೆ ಮುಂದೆ ಹೋಗಿದ್ದಾರೆ, ಬೇರೆ ಕಾರ್ ಅರೇಂಜ್ ಮಾಡೋಕ್ಕೆ ನೆಟ್ವರ್ಕ್ ಇಲ್ಲ. ಏನು ಮಾಡೋದು? ಬಾಸು, ನೀವೇನು ಯೋಚನೆ ಮಾಡಬೇಡಿ, ಈ ದಾರಿ ನಂಗೆ ಚೆನ್ನಾಗೇ ಗೊತ್ತು. ಬನ್ನಿ, ನನ್ನ ಹತ್ರ ಒಂದು ಐಡಿಯಾ ಇದೆ. ಅಬ್ಬಾ, ಇವ್ರು ಮಾತು ಬರೋದಕ್ಕೆ ಕಾರ್ ಪಂಕ್ಚರ್ ಆಗ್ಬೇಕಾಯ್ತಾ?